ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಇನ್ನು ಅಂತೆಯೇ ಶಕ್ತಿ ದೇವತೆ ಶ್ರೀ ರುದ್ರ ಭದ್ರಕಾಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿರುವಂಥದ್ದು. ಭಕ್ತಾದಿಗಳ ಇಷ್ಟಾರ್ಥವನ್ನು ಈಡೇರಿಸುವ ತಾಯಿಗೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಐವಾರಹಳ್ಳಿ ಬಳಿ ಇರುವಂತಹ ದೇವಸ್ಥಾನದಲ್ಲಿ ಬೃಹದಾಕಾರದ 108 ಅಡಿಗಳ ಬೇತಾಳ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರತಿ ಶುಕ್ರವಾರದಂದು ದೇಗುಲದಲ್ಲಿ ವಿಶೇಷ ಪೂಜೆ ಅಭಿಷೇಕ ಕೂಡ ನೆರವೇರಿಸಲಾಗುತ್ತೆ. ನಂಬಿ ಬರುವಂತಹ ಭಕ್ತರ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾಳೆ ಭದ್ರಕಾಳಿ ದೇವಿ. ತಿಂಗಳಿಗೊಮ್ಮೆ ಅಮಾವಾಸ್ಯೆಗೆ ವಿಶಿಷ್ಟವಾದ ರೀತಿಯಲ್ಲಿ ಪೂಜಾ ಕೈಂಕರ್ಯವನ್ನು ಕೈಗೊಳ್ಳಲಾಗುತ್ತೆ. ರಾಜ್ಯದಲ್ಲಷ್ಟೇ ಅಲ್ಲದೆ ಆಂಧ್ರ, ತಮಿಳುನಾಡು, ಕೇರಳದಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ನಾನು ಫಸ್ಟು ದೀಕ್ಷೆ ತಗೊಂಡಿದ್ದು ಕಾಶಿನಿಂದ ಬಂದ ಮೇಲೆ ವಿದ್ಯೆ ಎಲ್ಲ ಕಲ್ತ್ಕೊಂಡ ಮೇಲೆ ಭದ್ರಕಾಳಿ ಪ್ರತಿಷ್ಠಾಪನೆ ಮಾಡಬೇಕಂತ ಪ್ರತಿಷ್ಠಾಪನೆ ಮಾಡಿದೆ. ಆಮೇಲೆ ಪ್ರತಿಷ್ಠಾಪನೆ ಆದಮೇಲೆ ಬಂದುಬಿಟ್ಟು ತಾಯಿ ಬಂದುಬಿಟ್ಟು ಬೇತಾಳ ಸಿದ್ಧಿ ಮಾಡಿಕೊಂಡೆ. ನಾನು ಬೇತಾಳ ಸಿದ್ಧಿ ಆದಮೇಲೆ ಸರಿ ಬೇತಾಳ ಒಂದು ಪ್ರತಿಷ್ಠಾಪನೆ ಮಾಡಬೇಕು, ಪ್ರಪಂಚದಲ್ಲಿ ಯಾವುದೂ ಇಲ್ಲ ಬೇತಾಳ ಅಂತ ಪ್ರಸಿದ್ಧಿ ಆಗಬೇಕಂತ ಬೇತಾಳ ಕಟ್ಟಿದ್ದೀವಿ ಸ್ವಾಮಿ. ನಾವು ಏನಿಲ್ಲ, ನಾನು ಸಿದ್ಧಿ ಮಾಡ್ಕೊಂಡಿರೋದು ಅದು ಬೇತಾಳನ ಸಿದ್ಧಿ ಮಾಡ್ಕೊಂಡಿದ್ದೀನಿ. ಒಳ್ಳೆಯದು ಕೆಟ್ಟದ್ದು ಅವರೇ ಮಾಡೋದು, ನಿಂತ್ಕೊಂಡು ಮುಂದೆ ಬಂದು ನಿಂತ್ಕೊಂಡು ಮಾಡೋದು ಅವರೇ. ಅದರಿಂದ ನಾನು ಕಟ್ಟಿದ್ದೀನಿ. ಇಲ್ಲಿ ಮಕ್ಕಳ ಬಗ್ಗೆ ಆಗಿದೆ, ಕಷ್ಟ ಏನು ಪರಿಹಾರ ಆಗಿದೆ, ವಿದ್ಯಾಭ್ಯಾಸಕ್ಕೆ ಆಗಿದೆ, ಕೆಲಸ ಇಲ್ಲ ಅಂದರೆ ಕೆಲಸಗಳಾಗಿದೆ, ಎಲ್ಲ ಪರಿಹಾರಗಳಿಗೂ ಪರಿಹಾರ ಆಗಿದೆ. ಇಲ್ಲಿ ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ, ಅನ್ನದಾನ ಇರುತ್ತೆ. ಅಮಾವಾಸ್ಯೆ ಬಾಡೂಟ ಇರುತ್ತೆ. ಆಂಧ್ರದಿಂದ, ತಮಿಳುನಾಡಿನಿಂದ, ಕೇರಳದಿಂದ ಬಂದಿದ್ದಾರೆ, ಒಂಗೋಲು, ಆಂಧ್ರ, ಹೈದ್ರಾಬಾದಿಂದ ಬಂದಿದ್ದಾರೆ ಸ್ವಾಮಿ. ಶುಕ್ರವಾರ ಪೂಜೆ, ಶುಕ್ರವಾರ ಅಭಿಷೇಕ ಇರುತ್ತೆ, ಮಹಾಮಂಗಳಾರತಿ ಇರುತ್ತೆ, ಅನ್ನದಾನ ಇರುತ್ತೆ. ಪ್ರತಿ ಶುಕ್ರವಾರ ಇರುತ್ತೆ ಅನ್ನದಾನ. ಏನೇ ಕಷ್ಟ ಇರಲಿ ನಾನು ನೋಡೋಕೆ ನಾನು ರೆಡಿ ಇದ್ದೀನಿ. ಇಲ್ಲಿ ಕಷ್ಟ ಪರಿಹಾರ ಮಾಡಿ ಕಳಿಸೋದು ನನ್ನ ಜವಾಬ್ದಾರಿಯಾಗಿ ತಗೊಳ್ತೀವಿ ನಾವು. ಇದು ಐವೂರಲ್ಲಿ ಮಜರ ಗಂಗಾಪುರ ಅಂತ ಸ್ಥಳ. ಇದು ಕ್ಯಾಸಂಬಲ್ಲಿ ಹೋಬಳಿ, ಕೆಜಿಎಫ್ ತಾಲೂಕು, ಕೋಲಾರ ಡಿಸ್ಟಿಕ್ಕು. ಇದು ಎಲ್ಲ ಕಡೆಯಿಂದ ಬರ್ಬೋದು. ಬೇತಮಂಗಲಿಂದ ಬರ್ಬೋದು, ಕೆಜಿಎಫ್ನಿಂದ ಬರ್ಬೋದು, ರಾಜಪೇಟೆ ರೋಡ್ನಿಂದನೂ ಬರ್ಬೋದು, ಇಲ್ಲ ವಿಕೋಟ ಸೈಡಿಂದ ಬರ್ಬೋದು. ಸೆಂಟ್ರಲ್ ಪ್ಲೇಸ್ ಆಗಿರೋದಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಹೋಗ್ಬೋದು ಆರಾಮಾಗಿ, ಏನೇ ಟೆನ್ಷನ್ ಇರೋಲ್ಲ. 4 ಕಡೆನೂ ಬಸ್ ಸೌಕರ್ಯ ಇದೆ ಇಲ್ಲಿ ಬರೋಕ್ಕೆ. ಆಟೋ ಸೌಕರ್ಯ ಬೇತಮಂಗಲಿಂದ, ಕ್ಯಾಸಂಬಲ್ಲಿನಿಂದ, ರಾಜಪೇಟೆ ರೋಡಿಂದ, ವಿಕೋಟನಿಂದ ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ. ಕ್ಯಾಸಂಬಲ್ಲಿಂದ ಸ್ವಲ್ಪ ಹತ್ರ ಆಗುತ್ತೆ ಆಟೋದಲ್ಲಿ ಬರಬೇಕಂದ್ರೆ. ಬೆಳಗ್ಗೆ ಸಂಜೆ ಪ್ರತಿದಿನವೂ ನಿತ್ಯ ಪೂಜೆ ನಡೆಯುತ್ತೆ. ಶುಕ್ರವಾರ ಅಂದರೆ ವಿಶೇಷ ಪೂಜೆ ಇರುತ್ತೆ. ಪೂಜೆ ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 5:30ವರೆಗೂ ಇರುತ್ತೆ ಓಪನ್ ದೇವಸ್ಥಾನ. ಓನ್ಲಿ ಶುಕ್ರವಾರ ಮಾತ್ರ ಪರಿಹಾರ ನೀಡುತ್ತಾಗುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ನಾವು ಶುಕ್ರವಾರ ಬಂದು ಅಮ್ಮನವರ ಸೇವೆ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಏನು ಕಾರ್ಯಕ್ರಮ ಇಲ್ಲ ಸ್ವಾಮಿ ನಮಗೆ ಅವಕಾಶ ಕೊಡ್ತಾರೆ. ಅದೇ ರೀತಿ ನಮಗೆ ಇಲ್ಲಿ ಬಂದ ಮೇಲೆಲ್ಲ ತುಂಬ ಒಳ್ಳೆಯದಾಗಿದೆ. ಅದೇ ರೀತಿ ಬೇಗನೆ ಜನ ಬಂದು ಇಲ್ಲಿ ಭಕ್ತಾದಿಗಳೆಲ್ಲ ಜಾಸ್ತಿ ದೂರದಿಂದಲೆಲ್ಲ ಬಂದು ಅಮ್ಮನವ್ರ ಹತ್ರ ಬೇಡಿಕೆ ಕೊಟ್ಕೊಂಡು ಅವ್ರಿಗೆ ಏನೇನು